ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಒಂದು ರೊಟ್ಟಿ ಮಾಡೋಣ. ಅದು ಯಾವ ರೊಟ್ಟಿ ಅಂದರೆ ಸಾಬುದಾನಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸಾಬುದಾನಿ ಅಕ್ಕಿನ ಫುಲ್ ನೈಟೆಲ್ಲ ನೆನೆಸಿಡಬೇಕು. ನೋಡಿ, ನೈಟು ಸಾಬುದಾನಿ ಎಲ್ಲ ನೆನೆಸಿಟ್ಟಿದ್ದೆ, ಈ ಥರ ಆಗಿದೆ. ಫುಲ್ ಎಲ್ಲ ಮೆತ್ತಗೆ ನೆಂದಿದೆ. ಇವಾಗ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಸಾಬುದಾನಿ ನೆನೆಸಿಟ್ಟಿತ್ತಲ್ಲ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ ಸಣ್ಣಾಗಿ. ಮೆಂತೆ, ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋಬೇಕು. ಸಣ್ಣದಾಗಿ ಹೆಚ್ಚಿರೋ 1 ಕಪ್ಪು ಈರುಳ್ಳಿ, ಹಸಿಮೆಣಸಿಕಾಯಿನ ಸಣ್ಣದಾಗಿ ಸ್ವಲ್ಪ ತುರ್ಕೊಂಡಿದ್ದೆ, ರುಬ್ಕೊಂಡಿದ್ವಿ. ಶೇಂಗಾನ ಹುರ್ಕೊಂಡು ಅದನ್ನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಅದಕ್ಕೆ ಎಷ್ಟು ಹಿಟ್ಟು ಬೇಕು ನೋಡು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಇವಾಗ 1 ಸ್ಪೂನು ಅಜ್ವಾನ, 1 ಸ್ಪೂನು ಜೀರಿಗೆ, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಿಟ್ಟು ಮತ್ತು ಸಾಬುದಾನಿ ನೆಂದಿರುತ್ತಲ್ಲ ಅದು ಒಟ್ಟಿಗೆ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಇನ್ನೂ ಹಿಟ್ಟು ಹಿಡಿಯುತ್ತೆ, ಅದು ಮೆತ್ತಗಿದೆ. ಇವಾಗ ಇನ್ನೂ ಸ್ವಲ್ಪ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಒಂದು ಪರ್ಫೆಕ್ಟ್ ಹದ ಬಂತು. ನೋಡಿ, ರೊಟ್ಟಿ ಮಾಡೋಕ್ಕೆ ಕರೆಕ್ಟಾಗಿ ಹದ. ರೊಟ್ಟಿಗೆ ಇನ್ಸ್ಟಂಟಾಗಿ ಒಂದು ಟೊಮೆಟೊ ಚಟ್ನಿ ಮಾಡೋಣ. ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 3 ಟೊಮೆಟೊನ ಮತ್ತು 1 ಈರುಳ್ಳಿನ ಹೆಚ್ಕೊಂಡು ಅದನ್ನು ಬಾಡಿಸ್ಕೋಬೇಕು. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಸಣ್ಣ ಉರಿಯಲ್ಲಿ ಅದನ್ನ ಬಾಡಿಸ್ಕೋಬೇಕು. 1 ಕಡ್ಡಿ ಕರಿಬೇವು, ಆಮೇಲೆ 1 ಹಿಡಿ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1-2 ಸ್ಪೂನು ಖಾರ ಪುಡಿ, ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಹುಳಿ ಟೊಮೆಟೊ ಹಾಕಿದರೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸ್ವೀಟ್ ಇತ್ತು ಟೊಮೆಟೊ, ಅದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ತಣ್ಣಗಾಯಿತು. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ಚಟ್ನಿ. ಕಲರು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಚಟ್ನಿ ಎಲ್ಲ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡೋಣ. ಹೋಳ್ಗೆ ಶೀಟ್ ಇರುತ್ತಲ್ಲ, ಹೋಳ್ಗೆ ಶೀಟ್ ತಗೊಂಡು ಅದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ರೊಟ್ಟಿನ ತಟ್ಟಬೇಕು. ಹೋಳ್ಗೆ ಶೀಟ್ ಇಲ್ಲ ಅಂದರೆ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಆ ಪ್ಯಾಕೆಟ್ ಯೂಸ್ ಮಾಡಿದರೂ ನಡೆಯುತ್ತೆ. ಇವಾಗ ನೋಡಿ, ಹಂಚು ಕಾಯಕ್ಕಿಟ್ಟಿದ್ದೆ, ಹಂಚು ಕಾಯ್ತಾ ಇದೆ. ನೋಡಿ, ಇವಾಗ ಹಂಚು ಕಾದಿದೆ. ಹೋಳ್ಗೆ ಶೀಟ್ ಇರುತ್ತಲ್ಲ ಅದನ್ನೇ ಹಂಚು ಮೇಲೆ ಹಾಕಿದರೆ ಏನಾಗಲ್ಲ, ಮೆಲ್ಟ್ ಆಗೋದಿಲ್ಲ ಅದು. ಇವಾಗ ನೋಡಿ, ಹೋಳ್ಗೆ ಶೀಟು ಎಷ್ಟು ಚೆನ್ನಾಗಿ ಮೇಲೆ ಎದ್ದು ಬರ್ತಿದೆ. ಇವಾಗ ಎಣ್ಣೆ ಹಾಕಿ ರೊಟ್ಟಿನ 2 ಕಡೆ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ,
ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ. ಇವಾಗ ನೋಡಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಹೆಂಚಿಂದ ತೆಗೆದು ಸೈಡಿಗೆ ಎತ್ತಿಡೋಣ. ಇವಾಗ ನಿಮ್ಮ ಮನೆಯಲ್ಲಿ ಹೋಳಿಗೆ ಶೀಟ್ ಇಲ್ಲ ಅಂದರೆ ಬಾಳೆದೆಲೆ ಇರುತ್ತಲ್ಲ, ಬಾಳೆ ಎಲೆನೂ ಯೂಸ್ ಮಾಡ್ಕೋಬೋದು. ಬಾಳೆ ಎಲೆನ ಸಣ್ಣ ಕಟ್ ಮಾಡಿ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ ರೊಟ್ಟಿನ ತಟ್ಕೋಬೇಕು. ನೋಡಿ ಬಾಳೆ ಎಲೆಯಲ್ಲಿ ಎಷ್ಟು ಚೆನ್ನಾಗಿ ರೊಟ್ಟಿ ತೆಳ್ಳಗೆ ಬರ್ತಿದೆ. ಇವಾಗ ಬಾಳೆದೆಲೆನೇ ಹಂಚ ಮೇಲೆ ಹಾಕೋಣ. ಬಾಳೆದೆಲೆನೂ ಬಿಸಿಗೆ ಏನೂ ಆಗಲ್ಲ. ನೋಡಿ ಇವಾಗ ಹಂಚಿಂದ ಬಾಳೆದೆಲೆ ಎಷ್ಟು ಬೇಗ ಮೇಲೆ ಬಂತು. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಆಗಿದೆ. ನೋಡಿ ಇವಾಗ ತಿರುವಿ ಹಾಕಿದೆ, ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಿದೆ. ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೋಬೇಕು. ನೋಡಿ ಹೋಳಿಗೆ ಶೀಟಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ಹೋಳಿಗೆ ಶೀಟು ಅಂಗಡಿಯಲ್ಲಿ ಸಿಗುತ್ತೆ, ಸ್ಟೇಷ್ನರಿ ಅಂಗಡಿಯಲ್ಲಿ ಸಿಗುತ್ತೆ ಮತ್ತು ಪಾತ್ರೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು ಸರಿ ತಗೊಂಡ್ರೆ 2 ವರ್ಷ 3 ವರ್ಷ ಬಾಳಿಕೆ ಬರುತ್ತೆ. ಅದು ಚೆನ್ನಾಗಿದೆ, ಮೆಲ್ಟ್ ಆಗೋದಿಲ್ಲ, ಏನೂ ಆಗೋದಿಲ್ಲ ಬಿಸಿಗೆ. ನೋಡಿ ಇವಾಗ ಇನ್ನು ಉಳಿದಿದ್ದ ರೊಟ್ಟಿ ಎಲ್ಲ ಅದೇ ಥರ ಮಾಡ್ಕೊಂಡ್ವಿ. ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ರೊಟ್ಟಿನ ಟೊಮೆಟೊ ಚಟ್ನಿ ಜೊತೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು ರೊಟ್ಟಿನ. ಇದು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡಿದ್ದೆ ನಾನು. ನೋಡಿ ಇದೇ ಥರ ಎಲ್ಲ ರೊಟ್ಟಿನೂ ಮಾಡ್ಕೋಬೇಕು. ಸಾಬುದಾನಿ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.